ಗೋ ಹತ್ಯೆ ಬಗ್ಗೆ ಏನು ಅವಾಚ್ಯ ಶಬ್ದದಿಂದ ವಿಜಯ್ ಸಿಂಗ್ ಅವ್ರಿಗೆ ನಿಂದಿಸಿರಿ ನಾಲಾಯಕ್ ಅಂತೇಳಿ ಅದು ಇದು ಅಂತೇಳಿ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೆವು ಪಕ್ಷದ ವತಿಯಿಂದ. ಅದು ಏನು ಕಂಪ್ಲೇಂಟ್ ಆಗ್ಯದ ಗೋ ಹತ್ಯೆ ಬಗ್ಗೆ, ಅದು ಮುಸ್ಲಿಂ ಸಮಾಜ ಅದು ಬಗ್ಗೆ ಏನು ಆಗ್ಯದ, ಅದು ನಮ್ಮ ಮುಸ್ಲಿಂ ಕುಲ ಬಾಂಧವರು ಅವರಿಗೆ ಅಪಮಾನ ಆಗ್ಯದ ಅಂತೇಳಿ ಕೊಟ್ಟರ. ಫಸ್ಟ್ ಇದು ಕ್ಲಿಯರ್ ಮಾಡಿ. 60 ವರ್ಷದಿಂದ ಅವ್ರು ಅಪ್ಪವ್ರು ಹಾಂಗೆ ಅವ್ರ ಅಪ್ಪವ್ರು ಹಿಂಗೆ, ಅರೆ ನೀವೇ ಹೇಳ್ಕೊತಿರ್ಲತ್ತೀರಿ ರೀ 25 ವರ್ಷ ಆಯ್ತು ನಾನೇ MLA ಇರ್ತಾ ಅಂತ ನೀವೇ ಹೇಳ್ತೀರಿ. ಅವರೆಲ್ಲ ಹೇಳ್ಯಾರೆ ನಿಮ್ಗೆ, ನಾ 60 ವರ್ಷ ಆಯ್ತು ನಮ್ಮ ಅಪ್ಪ ಹಿಂಗಿದ್ದು ನಾ ಹಿಂಗಿದ್ದೀನಿ ಅಂತೇಳಿ ನೀವು ಅನ್ಪಾರ್ಲಿಮೆಂಟರಿ ವರ್ಡ್ ನೀವು ಯೂಸ್ ಮಾಡ್ತೀರಿ. ಹೆಂಗೆ ಬರ್ತೀನಿ ಮಣ್ಣಿನ KDP ಮೀಟಿಂಗ್ದಾಗ ನಿಮ್ಮ ವೈಯಕ್ತಿಕ ವಿಚಾರಗಳು, ನನ್ನ ಪಾಸ್ಪೋರ್ಟ್ ಕೊಡಲು ಹೋಗ್ಯಾರ, ನನ್ನ ಮೇಲೆ ಕೇಸ್ ಆಗ್ಯದ, ನನಗೆ ಇದು ಆಗ್ಯದ ಅದು ಆಗ್ಯದ ಅಂತೇಳಿ KDP ಮೀಟಿಂಗ್ದಾಗ ಡಿಸ್ಕಸ್ ಮಾಡ್ತೀರಿ. ನಾ ಮಾನ್ಯ ಶಾಸಕರೇ ನಿಮ್ಗೆ KDP ಮೀಟಿಂಗ್ ಎದುರು ಸಲಕ್ಕೆ ಇರ್ತದೆ ಅಂತ ನಾನು ಒಂದು ಕ್ವಶನ್ ಕೇಳ್ತೀನಿ. 25 ವರ್ಷ ಅಂತಿರಲ್ಲ, ಮುಂದಿನ ಎಲೆಕ್ಷನ್ ನೋಡ್ಕೊಳಕ್ಕೆ ಬರ್ತದೆ. 25 ವರ್ಷ ಆಯ್ತದ ಇಲ್ಲ ಮುಂದಿನ ವರ್ಷಕ್ಕೆ ಹೋಯ್ತದ, ಅದು ನಿಮ್ಮ ಕೈಯಾಗ ನನ್ನ ಕೈಯಾಗಿಲ್ಲ. ಈ ನಾಡಿನ ಬಸವ ಕಲ್ಯಾಣ ನಾಡಿನ ಜನಗಳ ಕೈಯಾಗದ. ಯಾವ ಕೆಲಸ ಮಾಡ್ಯಾನೆ, ಯಾವ ಒಳ್ಳೆ ವ್ಯಕ್ತಿನ ಅವ್ನಿಗೆ ಎದುರಿಸ್ತಾರೆ ತಾನೆ. ಅದು ನೀವು ಹೇಳೋದು ನಮ್ಗೆ ಇದು ಇಲ್ಲ, ಬಾರ್ ಹೇಳ್ತೀರಿ, ಅದು ಶೋಭೆ ತರಲ್ಲ. ನಮ್ಮ ನಾಯಕನ ಬಗ್ಗೆ ನೀವು ಏನಾದರೂ ಮಾತಾಡಿದ್ರೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮತ್ತೊಮ್ಮೆ ಮಾಡಬೇಕಾಯ್ತದ. ಒಮ್ಮೆ ಮಾಡಿದೆವು ಮತ್ತೊಮ್ಮೆ ಮಾಡಬೇಕಾಯ್ತದ. ಉಪವಾಸ ಸತ್ಯಾಗ್ರಹ ಯಾರು ಕುಂಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವೊಬ್ಬ ಡಾಕ್ಟರ್ BR ಅಂಬೇಡ್ಕರ್ ಸಾಬಂದು ಚೌಕಿನ ಮುಂದೆ ಅಂಬೇಡ್ಕರ್ ಸಾಬರು ಬರೆದಂಥ ಸಂವಿಧಾನವಂತ ಚೌಕಿನ ಎದುರು ನಾವು ಒಬ್ಬ ಕುಂಡಿರ್ತೀನಿ, ಬದ್ಧವಾಗಿ ಕುಂಡಿರ್ತೀನಿ. ನನಗೆ ಅಧಿಕಾರ ಅದ, ನನ್ನ ನಾಯಕಿಗೆ ಎಲ್ಲ ಮಾನ ಹಂಗಾಗ್ಲತ್ತದ, ಎಲ್ಲೋ ಒಂದು ಧಕ್ಕೆ ಆಲತ್ತು ಅಂತಂದ್ರೆ ನಾ ಕೇಳುವಂಥ ಪ್ರಶ್ನೆ ಅದ. आपके सपने हमारे अपने न्यू विशाल डेवलपर्स प्राइवेट लिमिटेड कंपनी. Knowledge Park, the Creative School. Admissions are open from LKG to 10th standard. Free uniform for new admission students. ಬಸವ ಕಲ್ಯಾಣದ ಶಾಸಕ ಶರಣು ಸಲಗರೇನಿದ್ದಾರೆ, ಅವರು ಮಾತಿಗೆ ಬರೀ ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡೋದು, ಮತ್ತು ವಿಜಯ್ ಸಿಂಗ್ ಅವರಿಗೆ ಅವಾಚ್ಯ ಶಬ್ದದಿಂದ ಮಾತಾಡೋದು, ಮತ್ತು ಅವ್ರ ಬಗ್ಗೆ ನಿಂದನೆ ಮಾಡೋದು, ನಿಂದಿಸೋದು, ಇಂಥ ಕೆಲಸ ಬಾರ್ ಮಾಡತ್ತಾರ. ನಾ ಶರಣು ಸಲಗರ್ ಅವರಿಗೆ ಮತ್ತೊಂದು ಪ್ರಶ್ನೆ ಕೇಳೋಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ಮೀಡಿಯಾ ಮುಖಾಂತರ ಅಂತಂದ್ರೆ, ಗೋ ಹತ್ಯೆದ ಬಗ್ಗೆ ಏನು ಶರಣು ಸಲಗರ್ ಅವ್ರು ಕೇಸ್ ಮಾಡ್ಯಾರ, ಮತ್ತು ಶರಣು ಸಲಗರ್ ಅವ್ರು ಮಾಡಕ್ಕೆ ಹಚ್ಚಾರ, ಮತ್ತು ನೀಲಕಾಂತ್ ರಾಥೋಡ್ ಅವ್ರು ಮಾಡಕ್ಕೆ ಹಚ್ಚಾರ, ನಮ್ಮ ತಾಲೂಕಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಅಂತ ತಾವು ಬಾರ್ ಹೇಳ್ತೀರಿ. ನಾನು ನಿಮಗೊಂದು ಶರಣು ಸಲಗಾರ್ ನಿಮಗೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ನೀವು ಏನು ಗೋ ಹತ್ಯೆ ಬಗ್ಗೆ ಏನು ಅವಾಚ್ಯ ಶಬ್ದದಿಂದ ವಿಜಯ್ ಸಿಂಗ್ ಅವ್ರಿಗೆ ನಿಂದಿಸಿರಿ ನಾಲಾಯಕ್ ಅಂತೇಳಿ ಅದು ಇದು ಅಂತೇಳಿ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೆವು ಪಕ್ಷದ ವತಿಯಿಂದ. ಅದು ಏನು ಕಂಪ್ಲೇಂಟ್ ಆಗ್ಯದ ಗೋ ಹತ್ಯೆ ಬಗ್ಗೆ, ಅದು ಮುಸ್ಲಿಂ ಸಮಾಜ ಅದು ಬಗ್ಗೆ ಏನು ಆಗ್ಯದ, ಅದು ನಮ್ಮ ಮುಸ್ಲಿಂ ಕುಲ ಬಾಂಧವರು ಅವರಿಗೆ ಅಪಮಾನ ಆಗ್ಯದ ಅಂತೇಳಿ ಕೊಟ್ಟರ. ಫಸ್ಟ್ ಇದು ಕ್ಲಿಯರ್ ಮಾಡಿರಿ. ನೀವು ಯಾಕೆ ಭೀ ಜನಗಳಿಗೆ ಅತಂತ್ರದಾಗ ಇಕ್ಕೋದು ಮತ್ತು ಜನಗಳಿಗೆ ದಿಶಾ ಭೂಲ್ ಮಾಡುವಂಥ ಕೆಲಸ ಮಾಡಬೇಡ್ರಿ. ಇಲ್ಲಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸ ಮಾಡಬೇಡ್ರಿ. ಒಬ್ಬ ಒಳ್ಳೆ ವ್ಯಕ್ತಿ ಒಂದು ನಡವಳಿಕೆ ಬಗ್ಗೆ ಮಾತನಾಡೋದು ನಿಮ್ಗೆ ಯಾವುದೇ ರೀತಿಯಲ್ಲಿ ಸಂವಿಧಾನದಲ್ಲಿ ಯಾವುದೇ ರೀತಿಯ ಹಕ್ಕಿಲ್ಲ. ಆದರೂ ಕೂಡ ನೀವು ಮಾತಾಡ್ತಾ ಇದ್ರಿ. ಮೊನ್ನೆ KDP ಮೀಟಿಂಗ್ನಾಗ ನಾನು ನಿಮ್ಮೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನಿನ KDP ಮೀಟಿಂಗ್ದಾಗ ನಿಮ್ಮ ವೈಯಕ್ತಿಕ ವಿಚಾರಗಳು, ನನ್ನ ಪಾಸ್ಪೋರ್ಟ್ ಕೊಡಲು ಹೋಗ್ಯಾರ, ನನ್ನ ಮೇಲೆ ಕೇಸ್ ಆಗ್ಯದ, ನನಗೆ ಇದು ಆಗ್ಯದ ಅದು ಆಗ್ಯದ ಅಂತೇಳಿ KDP ಮೀಟಿಂಗ್ದಾಗ ಡಿಸ್ಕಸ್ ಮಾಡ್ತೀರಿ. ನಾ ಮಾನ್ಯ ಶಾಸಕರೇ ನಿಮಗೆ KDP ಮೀಟಿಂಗ್ ಎದುರು ಸಲಕ್ಕೆ ಇರ್ತದೆ ಅಂಬದು ನಾವು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿರಿ. ನನಗೆ ಗೊತ್ತಿರೋ ಪ್ರಕಾರ, ನನಗೆ ಮಾಹಿತಿ ಎಷ್ಟದ ಅದ್ರ ಪ್ರಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಓದಿರೋ ಪ್ರಕಾರ ಏನಂತಂದ್ರೆ KDP ಮೀಟಿಂಗ್ ಇರ್ತು, ಜನಗಳ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಜನಗಳಿಗೆ ಬೇಕು ಆಗು ಹೋಗುಗಳು, ಜನಗಳಿಗೆ ಏನೇನು ಬೇಕಾಗ್ಯದ, ನೀವು ಜನಗಳ ಸಲಕ್ಕೆ ಏನು ಮಾಡಿರಿ, ನಿಮಗೆ ಎಷ್ಟು ಅನುದಾನ ಬಂದದ, ಎಷ್ಟು ಅನುದಾನ ಬಿಡುಗಡೆ ಆಗ್ಯದ, ಆ ಅನುದಾನ ನಿಮಗೆ ಎಲ್ಲ ಪ್ರಾಬ್ಲಮ್ ಆಗ್ಯದ, ಏನಾಗ್ಯದ ಅನ್ನೋ ಬಗ್ಗೆ KDP ಮೀಟಿಂಗ್ ಇರ್ತದೆ. ಹೊರತು ನಿಮ್ಮ ಪರ್ಸನಲ್ ವೈಯಕ್ತಿಕ ನೀವು ಜನಪ್ರತಿನಿಧಿ ಆಗಿ ವೈಯಕ್ತಿಕವೈದು ಅಲ್ಲಿ ಹೇಳ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ನ್ಯಾಯದ, ಎಷ್ಟು ಮಟ್ಟಿಗೆ ಶಿಷ್ಟಾಚಾರ ಅದ, ಯಾರು ಅಂಗೀಕಾರ ಮಾಡತ್ತಾರ ಇದು ಸಂವಿಧಾನವನ್ನು ಮತ್ತು ಅಧಿಕಾರವನ್ನು ಯಾರು ದುರುಪಯೋಗ ಮಾಡ್ಕೊಳತ್ತಾರ ರೀ, ನೀವು ನನಗೆ ಆನ್ಸರ್ ಮಾಡಿರಿ. ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾತಿಗೆ ಹೇಳ್ತೀರಿ, ಏನಂತ ಹೇಳ್ತೀರಿ ಅಂತಂದ್ರೆ 60 ವರ್ಷದಿಂದ ಅವ್ರು ಅಪ್ಪವ್ರು ಹಾಂಗೆ ಅವ್ರ ಅಪ್ಪವ್ರು ಹಿಂಗೆ, ಅರೆ ನೀವೇ ಹೇಳ್ಕೊತಿರ್ಲತ್ತೀರಿ ರೀ 25 ವರ್ಷ ಆಯ್ತು ನಾನೇ MLA ಇರ್ತಾ ಅಂತ ನೀವೇ ಹೇಳ್ತೀರಿ. ಅವರೆಲ್ಲ ಹೇಳ್ಯಾರೆ ನಿಮ್ಗೆ, ನಾ 60 ವರ್ಷ ಆಯ್ತು ನಮ್ಮ ಅಪ್ಪ ಹಿಂಗಿದ್ದು ನಾ ಹಿಂಗಿದ್ದೀನಿ ಅಂತೇಳಿ ನೀವು ಅನ್ಪಾರ್ಲಿಮೆಂಟರಿ ವರ್ಡ್ ನೀವು ಯೂಸ್ ಮಾಡ್ತೀರಿ. ಹೆಂಗೆ RG Public School admissions are open for LKG, UKG and first standard. Hurry up! Alamin English Medium, Primary and High School. Secure your child bright future. Today free admissions, limited seat available. Hurry up! ನಾವು ಅವ್ರ ತಂದೆಯವರಿಗೆ ಗೌರವ ಕೊಡಲ್ಲ. ಅಜ್ಜ ಶತ್ರು ಅಂತೇಳಿ ಹೆಸರುವಾಸಿ ಆದಾರ. ಅವ್ರಿಗೆ ಯಾವುದೇ ಪಕ್ಷ ಇರಲಿ, ಯಾವುದೇ ಒಬ್ಬರು ನಾಯಕರಿರಲಿ, ಅವ್ರಿಗೆ ದುಶ್ಮನ್ ಇದ್ದಿಲ್ಲ. ನೀವು ಅವ್ರಿಗೆ ಮೆಂಟ್ರಿ ವರ್ಡ್ಗಳು ಯೂಸ್ ಮಾಡ್ತೀರಿ. ಮತ್ತೊಂದು ಅವ್ರಿಗೆ ಅವಾಚ್ಯ ಶಬ್ದದಿಂದ ಮಾತಾಡ್ತೀರಿ. ನಿಮ್ಗೆ ಯಾವ ಥರ ಶರಣು ಸಲಗಾರ್ ಅವರು ಯಾವ ಥರ ವಿಜಯ್ ಸಿಂಗ್ ಸಾಬ್ರು ಅನ್ಪಾರ್ಲಿಮೆಂಟ್ರಿ ಯೂಸ್ ಮಾಡ್ಯಾರೇನು ಹೇಳ್ರಿ, ಪ್ರೂಫ್ ತೋರಿಸಿರಿ. ಮತ್ತೊಂದು ಅಂತೀರಿ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರಿಗೆ ಎಸ್ಕಾಟ್ ಹಾಕೊಂಡು ನಡೆದಾರ, ಮುಂದೆ ಪೊಲೀಸ್ ಗಾಡಿ ಹಿಂದೆ ಪೊಲೀಸ್ ಗಾಡಿ ಹಚ್ಕೊಂಡು ನಡೆದಾರ ಅಂತ ಹೇಳ್ತೀರಿ. ಸ್ವಲ್ಪ ಮಾತಾಡಬ್ಬರಿ, ಸ್ವಲ್ಪ ಹುಷಾರಿಲ್ಲಿ ಮಾತಾಡಬೇಕು. ನೀವು ಒಂದು ಜವಾಬ್ದಾರಿ ಸ್ಥಾನ ಮೇಲೆ ಇದ್ದೀರಿ. ನೀವು ಈ ನಾಡಿನ ಬಸವ ಕಲ್ಯಾಣ ನಾಡಿನ MLA ಇದ್ದೀರಿ, ಒಂದು ಜವಾಬ್ದಾರಿ ಸ್ಥಾನ ಮೇಲೆ ಇದ್ದೀರಿ. ಅರ್ಥ ಮಾಡ್ಕೋಬೇಕು. ಹೆಂಗಂತಂದ್ರೆ ವಿಜಯ್ ಸಿಂಗ್ ಸಾಹೇಬರು ನಾವು ಹೋಗಿಂದ ಹಿಡ್ದು ಹೇಳ್ತಿದ್ದೆವು, ಎಲ್ಲ ಕಾರ್ಯಕರ್ತರಿಗೆ ಏನು ಹೇಳ್ತಾರೆ ಗೊತ್ತದೇನು, ಇದು ಪೈಲ ಅರ್ಥ ಮಾಡ್ಕೋಬೇಕು. ನಾ ಹೇಳ್ತೀನಿ ಈಗ ನೀವು ಜನಗಳ ಮುದ್ದೆ ಈ ಮೀಡಿಯಾ ಮುಖಾಂತರ
ವಿಜಯ್ ಸಿಂಗ್ ಅವ್ರು ಏನು ಹೇಳ್ತಾರೆ ಗೊತ್ತದ, ಯಾರು ಕೂಡ ಗಾಡಿಗಳು ತೊಗೊಂಡು ನನ್ನ ಹಿಂದೆ ಸುಮ್ಮನೆ ತಿರುಗಬೇಡ್ರಿ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಮತ್ತು ನಿಮ್ಮ ಹಣ ವೇಸ್ಟ್ ಮಾಡ್ಕೋಬೇಡ್ರಿ, ಕೆಲಸ ಮಾಡ್ಕೋರಿ. ಏನರ ಸಮಸ್ಯೆ ಇದ್ರೆ ಖಾಲಿ ಫೋನ್ ಹಚ್ಚಿರಿ, ನಾ ಇದ್ದೀನಿ ನಿಮ್ಮ ಹಿಂದೆ ಅಂತ ಹೇಳ್ತಾರೆ. ಸುಮ್ಮನೆ ಹಿಂದೆ ತಿರುಗು, ನಿಮ್ಮ ಇದು ಇಲ್ಲ, ಕೆಲಸ ಮಾಡ್ಕೋರಿ. ಏನರ ಕೆಲಸ ಇದ್ರು ಬರ್ರಿ, ಸುಮ್ಮನೆ ಬರಬೇಡ್ರಿ ಅಂತ ಹೇಳ್ತಾರೆ. ನಿಮ್ಮ ಅಪ್ಲೆ ಹಿಂದೆ ಮುಂದೆ ಆ ಕಡೆ ಈ ಕಡೆ ಗಾಡಿಗಳು ಹಚ್ಕೊಂಡು ತಿರುಗಲ್ಲ. ಮತ್ತೊಂದು, ನನ್ನ ಹತ್ರ ಒಂದು ಕಾನ್ಸ್ಟೇಬಲ್ ಇಲ್ಲ, ಹೋಮ್ ಗಾರ್ಡ್ ಇಲ್ಲ, ನನ್ನ ಗಾಡಿಯಾಗ ಬರಲ್ಲ, ನಾ ಯಾಕಡೆ ಹೋದ್ರು ಒಯ್ಯಲ್ಲ, ನಾ ಒಬ್ಬ ಶಾಸಕ ಇದ್ದೀನಿ. ನೀವು MLA ಇದ್ದೀನಿ, ಊರು ಮಂದಿ ಗೊತ್ತದ ರೀ, ನೀವು ಜನಪ್ರತಿನಿಧಿ ಆಗಿಂದು ಅದ, ನೀವೇ ಹೇಳ್ಕೊತೀರಿ MLA. ನಿಮಗೆ ಕನ್ಫರ್ಮ್ ಇಲ್ಲೇನು MLA ಇದ್ದೀರಿ ಇಲ್ಲ ಅಂತೇಳಿ? ನೀವು MLA ಇದ್ದೀರಿ, ಸಮಾಧಾನವಾಗಿ ಮಾತಾಡ್ರಿ, ಕೂಲಾಗಿ ಮಾತಾಡ್ರಿ. ಯಾರೇ ಬಗ್ಗೆ ಮಾತಾಡ್ಬೇಕಂದ್ರೂ ವಿಚಾರ ಮಾಡಿ ಮಾತಾಡಬೇಕು. ಅವ್ರದ್ದೇ ಒಂದು ಕುಟುಂಬ ಅದ, ಅವ್ರ ಪರ್ಸನಲ್ ವಿಷಯಗಳು ಕೈ ಹಾಕ್ತೀರಿ, ಅವ್ರ ಪರ್ಸನಲ್ ಜಾಯ್ಜತ್ ಬಗ್ಗೆ ಮಾತಾಡ್ತೀರಿ. ನೀವು ಭೀ ಕಮ್ಮಸ್ರಿ, ನಿಮ್ಗೆ ಯಾರು ಬೇಡಲ್ಲತ್ತಾರ? ನೀವು ಅಂತೀರಿ ನಮ್ಮ ಅಪ್ಪಗೆ ಒಂದು ಎಕ್ಕರ್ ಹೊಲ ಅದ, ನಮ್ಮಪ್ಪ ಗೂಳಿ ಹೊಡಿತಾನ, ಇದು ಮಾಡ್ತಾನ ಅದು ಮಾಡ್ತಾನ ಅಂತ ಹೇಳ್ತೀರಿ. ನೀವೇ ನಿಮ್ಮ ಅಪ್ಪವ್ರಿಗೆ ಅಂತೀರಿ. ನಾ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಪೈಲ ಮೊದಲು ಸರ್ ಇದ್ದೀರಿ, ಅದ್ರ ಬಾದ ರಾಜಕೀಯದಾಗ ಬಂದಿರಿ, ನೀವು ಎಲ್ಲೆಲ್ಲಿ ನೌಕರಿ ಮಾಡಿದಿರಿ ಎಲ್ಲ ಹಿಸ್ಟ್ರಿ ಇದೆ ನಮ್ಮಲ್ಲಿ. ಈಗ ಹೇಳ್ಕೊತ ಕುಂಡ್ರಲ್ಲ, ನಿಮ್ಮ ಅಪ್ಲೆ ನೀವು ತೆಳಗಿಳಿತೀರಿ, ನಾವು ತೆಳಗಿಲ್ಲಲ್ಲ. ಮತ್ತೊಂದು ಏನಂತಂದ್ರೆ, ಎಲ್ಲಿಂದ ನಿಂಬಲ್ಲ ರೊಕ್ಕ ಬಂದು ಇವತ್ತು 4 ಇನೋವಾ ಅದ ನಿಮ್ಮ ಮುಂದೆ. ನಿಮ್ಮ ವೈಫ್ ಅವರು ಅಂತ ತೊಗೊಂತಿರ್ತಾರೆ, ಇನೋವಾ ಕ್ರಿಸ್ಟ 2 ಅವ, ಒಂದು ಹಳಿ ಇನೋವಾ ಅದ, ಒಂದು ಸ್ಕಾರ್ಪಿಯೋ ಅದ, ಮತ್ತೊಂದು ಸ್ವಿಫ್ಟ್ ಕಾರ್ ಅದ. ಎಲ್ಲಿಂದ ರೀ ಅವೆಲ್ಲ? ಇಲ್ಲಿ ಕಿರೇಲ್ ಮನೆ ಏನಿದ್ದೀರಿ ಗುಲ್ಬರ್ಗದಾಗ, ಕರೋಡೋ ರೂಪಾಯಿ ಪ್ರಾಪರ್ಟಿದ ಒಂದು ಮನಿದ ನಿಮಗೆ ಭೀ. ಅದು ಎಲ್ಲ ಹೇಳ್ಕೊತ ಕುಂಡ್ರದಿಲ್ಲ. ಯಾರು ಪರ್ಸನಲ್ ಅವ್ರವ್ರು ಹೆಂಗೋ ಕಮಾಸ್ತಾರೆ, ಹೌದು, ಅದು ವಿಷಯ ಪರ್ಸನಲ್ ವಿಷಯ ನೀವು ಮಾತಾಡೋಕೆ ಅಧಿಕಾರ ಇಲ್ಲ. ಅದು ಕೇಳೋಕೆ ಕಾನೂನು ಅದ, ಕಾಯ್ದೆ ಅದ, ಅದಕ್ಕೆ ಲೋಕಾಯುಕ್ತ ಅದ, ಅದಕ್ಕೆ ಬೇಕಾದಂಥ ಅದೇ ಡಿಪಾರ್ಟ್ಮೆಂಟ್ಗಳು ಅವರೆಲ್ಲ ಕೇಳ್ಕೊತಾರೆ, ನೀವು ಹೇಳೋದಿರಲ್ಲ. ಮತ್ತೊಂದು, ತಾವೊಬ್ಬರು ಶಾಸಕರಾಗಿ ಜನಗಳಿಗೆ ಏನು ಕೊಡುಗೆ ಮಾಡತ್ತೀರಿ ಹೇಳ್ರಿ ನಂಗೆ. ಕಾಮಗಾರಿಗಳ ಬಗ್ಗೆ ನಮಗೂ ಅವ್ರಿಗೆ ಹಚ್ಚಿ ಇದು ಮಾಡತ್ತಾರ ಅಂತ ಹೇಳ್ತೀರಿ. Modern Men's Parlor, tattoo studio, body massage, haircut and marriage setup for boys done here. ನಾವೊಂದು ವಿಷಯ ಕೇಳೋಕೆ ಇಷ್ಟಪಡ್ತೀನಿ. ನೀವು ಒಳ್ಳೆ ಕೆಲಸ ಮಾಡಿದ್ರು, ನೀವು ಯಾಕೆ ಮಾಡ್ತೀರಿ? ಒಬ್ಬ ಸಂವಿಧಾನದಾಗದ ಯಾವುದೇ ಒಬ್ಬ ಜನಪ್ರತಿನಿಧಿ ಕಾನೂನಿನ ಪ್ರಕಾರ ಕೆಲಸ ಮಾಡುವಂತಿಲ್ಲ ಅಂತೇಳಿ. ಮತ್ತು ನೀವು ಕೆಲಸ ಮಾಡೋದು ನಿಮಗೆ ಯಾಕೆ ತಕ್ಲೀಫ್ ಆಗ್ತೀರಿ? ನಿರ್ಮಿತಿ ಕೇಂದ್ರದವ್ರು ಮಾಡತ್ತಾರಲ್ಲ, ಅವ್ರ ಕೆಲಸ ಕರೆಕ್ಟ್ ಮಾಡಲ್ಲ, ನಮ್ಮಂತವ್ರು ಹೋಗಿ ಕ್ವಶನ್ ಹಾಕ್ಲತ್ತಿದ್ದೆವು, ಮತ್ತು ಅದಕ್ಕೆ ಚಲೋ ಮಾಡ್ರಿ ಅಂತೇಳಿ ಈಗ ಇದು ಮಾಡ್ತೀವಿ. ನಿಮ್ಗೆ ಯಾಕೆ ತಕ್ಲೀಫ್ ಆಲತ್ತದ? ನಿಮ್ಗೆ ಯಾಕೆ ಮಿರ್ಚಿ ಆಲತ್ತದ? ಅದು ಪೈಲ ಅರ್ಥ ಮಾಡ್ಕೋಬೇಕು. ಶರಣು ಸಲಗಾರ್ ಅವರೇ, ನಾವು ಕೂಡ ನಿಮ್ಗೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ, ಈ ಕಲ್ಯಾಣ ನಾಡಿನ ಒಬ್ಬ ಪ್ರಜೆ ಆಗಿ, ಈ ಭಾರತ ದೇಶದ ಒಬ್ಬ ನಾಗರಿಕನಾಗಿ, ನೀವು ಜನಪ್ರತಿನಿಧಿರಿ, ನಿಮಗೆ ಏನೇ ಕ್ವಶನ್ ಕೇಳ್ಬೋದು, ಎದರ ಮುಂದೆ ನಿಂತು ಕ್ವಶನ್ ಕೇಳ್ಬೋದು, ಕೆಲಸ ಮಾಡೋದ್ರ ನಿಂದ್ರಿಸಿ ಕೇಳ್ಬೋದು. ಬಟ್ ನೀವು ನಮಗೆ ಕ್ವಶನ್ ಕೇಳುವಂತಿಲ್ಲ. ಯಾಕಂದ್ರೆ ನಾವು ಸಾಮಾನ್ಯ ಪ್ರಜೆ ಇದ್ದೀನಿ, ನಾ ತಪ್ಪು ಮಾಡಿನಾಕ ನಾನು ಕೇಳೋ ಕಾನೂನದ, ನೀವಿಲ್ಲ, ನೀವು ಕೇಳುವಂತಿಲ್ಲಂಗ ನಾನು ನಿಮಗೆ ಕೇಳ್ಬೋದು, ನನಗೆ ಕೇಳೋ ಕಾನೂನದ. ನೀವು ಪೈಲ ಅರ್ಥ ಮಾಡ್ಕೋರಿ. ಎಲ್ಲೋ ಹೋಗಿ ಏನೇನೋ ಮಾತಾಡೋದು, ಹುಚ್ಚುಚ್ಚ ಏನೇನೋ ಮಾಡೋದು. ನಾನು ಮೊದಲಿಂದ ಹೇಳ್ಕೊತ ಹೊಂಟೀನಿ, ಇದೀಗ ಏನೋ ಮೆಂಟಲಿ ಏನೋ ಅಪ್ಸೆಟ್ ಆಗ್ಯಾರೋರು. ಮತ್ತೊಂದು ಈ ಮೀಡಿಯಾ ಮುಖಾಂತರ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಶರಣು ಸಲಗಾರ್ ಅವರೇ, 25 ವರ್ಷ ಅಂತಿರಲ್ಲ, ಮುಂದಿನ ಎಲೆಕ್ಷನ್ದಾಗ ನೋಡ್ಕೊಳಕ್ಕೆ ಬರ್ತದೆ. 25 ವರ್ಷ ಆಯ್ತದ, ಇಲ್ಲ ಮುಂದಿನ ವರ್ಷಕ್ಕೆ ಹೋಯ್ತದ. ಅದು ನಿಮ್ಮ ಕೈಯಾಗ, ನನ್ನ ಕೈಯಾಗಿಲ್ಲ. ಈ ನಾಡಿನ ಬಸವ ಕಲ್ಯಾಣ ನಾಡಿನ ಜನಗಳ ಕೈಯಾಗದ. ಯಾವ ಕೆಲಸ ಮಾಡಾನೆ, ಯಾವ ಒಳ್ಳೆ ವ್ಯಕ್ತಿನ ಅವ್ನಿಗೆ ಎದುರಿಸ್ತಾರೆ ತಾನೆ. ಅದು ನೀವು ಹೇಳೋದು ನಮ್ಗೆ ಇದು ಇಲ್ಲ, ಬಾರ್ ಹೇಳ್ತೀರಿ, ಅದು ಶೋಭೆ ತರಲ್ಲ. ನಮ್ಮ ನಾಯಕನ ಬಗ್ಗೆ ನೀವು ಏನಾದರೂ ಮಾತಾಡಿದ್ರೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮತ್ತೊಮ್ಮೆ ಮಾಡಬೇಕಾಯ್ತದ. ಒಮ್ಮೆ ಮಾಡಿದೆವು, ಮತ್ತೊಮ್ಮೆ ಮಾಡಬೇಕಾಯ್ತದ. ಉಪವಾಸ ಸತ್ಯಾಗ್ರಹ ಯಾರು ಕುಂಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವೊಬ್ಬ ಡಾಕ್ಟರ್ BR ಅಂಬೇಡ್ಕರ್ ಸಾಬಂದು ಚೌಕಿನ ಮುಂದೆ ಅಂಬೇಡ್ಕರ್ ಸಾಹೇಬರು ಬರೆದಂಥ ಸಂವಿಧಾನವಂತ ಚೌಕಿನ ಎದುರು ನಾವು ಒಬ್ಬ ಕುಂಡಿರ್ತೀನಿ. ಪೊಲೀಸ್ ಸ್ಟೇಷನ್ದಾಗ ಇನ್ಫಾರ್ಮೇಷನ್ ಧರಣಿ ಕುಂಡಿರ್ಲತ್ತಿದೆ ಅಂತೇಳಿ ಕಾನೂನುಬದ್ಧವಾಗಿ ಕುಂಡಿರ್ತೀನಿ. ನನಗೆ ಅಧಿಕಾರ ಅದ. ನನ್ನ ನಾಯಕಿಗೆ ಎಲ್ಲ ಮಾನ ಹಂಗಾಗ್ಲತ್ತದ, ಎಲ್ಲೋ ಒಂದು ಧಕ್ಕೆ ಆಲತ್ತು ಅಂತಂದ್ರೆ ನಾ ಕೇಳುವಂಥ ಪ್ರಶ್ನೆ ಅದ, ನಾ ಕೇಳ್ತೀನಿ. ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವಾಚ್ಯ ಶಬ್ದಗಳ ಬಗ್ಗೆ ಮಾತಾಡ್ತೀರಿ. ಅವಾಚ್ಯ ಶಬ್ದ ನೀವು ಮಾತಾಡಿದರೆ ಶರಣು ಸಲಗಾರ್ ಅವರೇ, ಅವ್ರು ಮಾತಾಡ್ಯಾರ. ಯಾವತ್ತರ ನಿಮ್ಗೆ ಒಂದಿನ ಅವಾಚ್ಯ ಶಬ್ದದಿಂದ ಮಾತಾಡಿದ್ರೆ ಏನು ಹೇಳ್ರಿ? ನೀವು ಎಷ್ಟೋ ಏನೋ ಅಂದ್ರೆ ಅವ್ರು ಕಾಂಟ್ರಾ ಕೊಡಲ್ಲ. ನಾವು ಹೇಳಿದ್ರು ಭೀ ಅವ್ರು ಇರಲಿ ಬಿಡ್ರಿ ಅಂತಾರೆ. ಅವರು ಅಂಥ ಮುದ್ದ ಮನುಷ್ಯನವ್ರ ಇವತ್ತು ಅಧಿಕಾರ ಅಂತೇಳಿ ಗರ್ವ ಇಲ್ಲ. ಅವ್ರು MLC ಇದ್ದರೂ ಕೂಡ, ಅವ್ರ ಪಪ್ಪ CM ಇದ್ದರೂ ಕೂಡ ಅವ್ರು ಇದು ಮಾಡಿಲ್ಲ. ಮತ್ತೊಂದು, ಇದೇ ನಿಮ್ಮದ ಈಗಿನ ರಾಜ್ಯಾಧ್ಯಕ್ಷರಲ್ಲ ವಿಜೇಂದ್ರ ಅವರು, ಅವ್ರ ತಂದೆಯವರು CM ಇದ್ದರು, ಅವರು ರಾಜ್ಯ ಉಪಾಧ್ಯಕ್ಷರಿದ್ದರು, ಯುವ ಮೋರ್ಚಾ ಉಪಾಧ್ಯಕ್ಷರಿದ್ದರು. ಆಗ ಅವರು ಎಸ್ಕಾಟ್ ಯೂಸ್ ಮಾಡ್ತಿರಲ್ಲ ರೀ. ಅವ್ರು ಏನಿದ್ರಾಗ MLA ಬಿದ್ದಿಲ್ಲ, MLA ಸೋತಿರಾಗ ಅವ್ರು ಮಾಡಿರಲ್ಲ. ಆಗ ಯಾಕೆ ನೀವು ಕ್ವಶನ್ ಕೇಳಿದ್ರೆ ಆಗ ಭೀ ನೀವೇ MLA ಇದ್ದಿರಲ್ಲ. ಇವೆಲ್ಲ ಹೆಂಗಿರ್ತಾವೆ ಸರ್? ಅವೆಲ್ಲ ಹಂಗಿರಲ್ಲ. ಸತ್ಯವಾಗಿರ್ತದೆ. ಒಬ್ಬ ವ್ಯಕ್ತಿಗಳಿಗೆ ಮಾತಾಡ್ಬೇಕಂದ್ರೆ ಸಮಸ್ಯೆ ಮಾತಾಡಬೇಕು. ಯಾವುದೇ ಕಾಮಗಾರಿಗಳು ನೀವು ಮಾಡೋದಂತಿರಲ್ಲ, ಆದರೂ ಕೂಡ ನೀವು ಮಾಡತ್ತೀರಿ. ನಾವು ಯಾವ್ದಾರ ಒಂದು ಕ್ವಶನ್ ಕೇಳತ್ತರು, ನಿಮಗೂ ಆಗಲಿ ತೆಳಗ ಮ್ಯಾಗ ಎಲ್ಲ ಯಾಕೆ ಮಿರ್ಚಿ ಆಗ್ಲತ್ತದ, ಅದು ನಮಗೆ ತಿಳಿಯಲ್ಲೋಗ್ಯದ. ಅದ್ರ ಬಗ್ಗೆ ನೀವು ಕ್ಲಿಯರೆನ್ಸ್ ಕೊಡ್ರಿ. ನಾನು ಹರ್ರೊಂದು ಕ್ವಶನ್ ನೀವು ಏನು ಕ್ವಶನ್ ಮಾಡಿರಿ ಅದಕ್ಕೆ ಆನ್ಸರ್ ಮಾಡೀನಿ. ಮತ್ತೇನಾದರೂ ಇದ್ರೆ ನೀವು ಡೈರೆಕ್ಟ್ ಇದು ಮಾಡಿ, ನಾ ಏನಾರ ತಪ್ಪು ಮಾಡ್ರು ನನ್ನ ಬಗ್ಗೆ ಹೋಗ್ರಿ ಪೊಲೀಸ್ ಸ್ಟೇಷನ್ ಹೋಗಿ ಕೇಸ್ ಕೊಡ್ರಿ. ನಾನು ನಿಮಗೆ ವಂಕ ಆಡ್ಬೋದು, ನೀವು ನನ್ನ ಮೇಲೆ ಕೇಸ್ ಕೊಡ್ಲಾ ಬರಲ್ಲ. ನೀವು ನನಗೆ ವಂಕ ಆಡಪ್ಲೇ ಇಲ್ಲ.
ಇದು ಸಂವಿಧಾನ ಆಡಿದಾಗ ನೀವು ಒಂದು ಜನಪ್ರತಿನಿಧಿ ಇದ್ದೀರಿ, ಜನಗಳ ಮಧ್ಯೆ ಯಾರೋ ಜನಪ್ರತಿನಿಧಿ ಇದ್ದಾಗ ಜನಗಳಿಗೆ ವಂಕ್ ಆಡ್ತಾರೆ. ಜನಪ್ರತಿನಿಧಿಗಳಿಗೆ ಯಾಕೆ ಅವ್ರಿಗೆ ಏನೋ ಒಂದು ಕಷ್ಟ ಆಗಿಂದಿರ್ತೋ, ಏನೋ ಸಮಸ್ಯೆ ಆಗಿಂದಿರ್ತೋ ಆಡ್ತಾರೆ. ನೀವು ನಮಗೆ ಮಾಡಪ್ಲೇ ಇಲ್ಲ, ನಾವು ನಿಮಗೆ ಕೇಳ್ಬೋದು ಭೀ, ನೀವು ಮಾಡ್ಬೋದು ಭೀ. ಇದೊಂದು ಕೇಳ್ತೀನಿ, ಬಾರ್ ಅವಾಚ್ಯ ಶಬ್ದಗಳು ಮಾತಾಡೋದು, ಯಾವುದೋ ಒಂದು ವಿಷಯಗಳು ಇಟ್ಕೊಂಡು ಇದು ಮಾಡೋದು, ಸುಮ್ಮನೆ ನೀವು ಮಾಡೋದು ತಪ್ಪದ ಅಂತ ಮೀಡಿಯಾ ಮುಖಾಂತರ ಹೇಳ್ತೀನಿ. ಜನಗಳಿಗೆ ಮತ್ತೊಂದು ವಿಷಯ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದ್ರೆ, ವಿಜಯ್ ಸಿಂಗ್ ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ, ಬರುವಂಥ ದಿನಗಳದಾಗ ಒಳ್ಳೆ ಕೆಲಸಗಳು ಮಾಡ್ತಾರೆ. ಇವತ್ತು ಅವ್ರ ಕೈಯಾಗ ಅಧಿಕಾರ ಇಲ್ಲದಿದ್ದರೂ ಕೂಡ, ತಾವು ಅರ್ಥ ಮಾಡ್ಕೋ, ಅಧಿಕಾರ ಇಲ್ಲದಿದ್ದರೂ ಕೂಡ ಶಿವಾಜಿ ಪಾರ್ಕ್ ಸಲುವಾಗಿ ಅವ್ರ ತಮ್ಮೂರಿಗೆ ಹೇಳಿ ಅನುದಾನ ತಂದರು. ಈಗ ನೋಡ್ಬೋದು, ಇಲ್ಲಿ ಮುಡ್ಬಿ ಸರ್ಕಲ್ದಾಗ ಒಂದು ಸ್ಕೂಲ್ ತಂದಾರ, ಮತ್ತು ಹಲವಾರು ಕಾಮಗಾರಿಗಳು ಅವ್ರಿಗೆ ನೇತೃತ್ವ ತಂದಾರ. ಶರಣು ಸಲಗರ್ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಸರ್ಕಾರದ ಯಾವುದೇ ಒಂದು ಥೋಡೆ ಬಹುತ್ ಕೆಲಸ ಏನು ಕೊಟ್ಟರೆ ಡಿಫಿಕಲ್ಟ್ ಕ್ಯಾಂಡಿಡೇಟರ್ ಅಂತೇಳಿ ವಿಜಯ್ ಸಿಂಗ್ ಸಾಹೇಬ್ರಿಗೆ ಅವ್ರು ಒಂದು ಭೀ ಕೆಲಸ ಅವ್ರು ಸ್ವಂತ ನಿಮ್ಮಪ್ಲೇ ಮಾಡಿಲ್ಲ. ಅವ್ರು ಎಲ್ಲ ಕಾರ್ಯಕರ್ತರಿಗೆ ಕೊಲ್ತಾರೆ, ಕಾರ್ಯಕರ್ತರು ಬೆಳೆಸ್ಕೊಂಡು. ಮತ್ತೊಂದು ವಿಷಯ ಹೇಳ್ತೀರಿ, ನೆನಪೈತೆ ನಂಗೆ, ಏನಂತಂದ್ರೆ ವಿಜಯ್ ಸಿಂಗ್ ಅವರು ಹತ್ರ 40 ವರ್ಷ ಉಳಿದಿನ ಹೊಲ ಗಿಲ ಎಲ್ಲ ಮಾರ್ಕೊಂಡಾರ ಅಂತ ಹೇಳಿದಿರಿ. ನಮ್ಗೆ ಅದು ಏನಾರ ಕಂಡು ಬಂದಿಲ್ಲ. ನಿಂಬಲ್ಲಿ ಇದ್ದವರೆಲ್ಲ ಏನು ಮಾಡತ್ತಾರ ನಮ್ಗೆ ಗೊತ್ತದ. ಇದ್ದಿನ ಕಾರ್ ಮಾರ್ಕೊಂಡ್ರೆ ಬಾಕಿ ಮಾರ್ಕೊಂಡು ಮನೆಗೆ ಇದ್ದಿನ ಬಂಗಾರ ಮಾರ್ಕೊಂಡು ತಿರುಗ್ಲತ್ತಾರ ಸಾಬ್ರಿ. ಕಣ್ಣೆದುರು ಇದ್ದಿನ ಸತ್ಯಾಂಶ ಅದ. ಹಂಗೆ ಯಾರ ಮೇಲೆ ಭೀ ಅಪವಾದನೆ ಮಾಡ್ಬೇಕು, ಅಪಾದನೆ ಮಾಡ್ಬೇಕಂದ್ರೆ ವಿಚಾರ ಮಾಡಿ ಮಾತಾಡ್ಬೇಕು ಶರಣು ಸಲಗರ್ ಅವರೇ ಅಂಥೇಳಿ ಮಾತನ್ನು